ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀವಿ ಹೇಳ್ತಾ ಬನ್ನಿ ಈಗ ರಿವ್ಯೂ ಮಾಡ್ಕೊಳ್ಳೋಣ. ಆ್ಯಂಡ್ ಗೈಸ್, ಇವತ್ತು ಬಿಗ್ ಬಾಸ್ ಕ್ಯಾಪ್ಟನ್ಸಿ ಓಟಕ್ಕೆ ಜೋಡಿ ಆಗಬೇಕು ಅಂತ ಆಪೋಸಿಟ್ ತಂಡಗಳನ್ನ ಜೋಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಅರ್ಥ ಆಗ್ತಾ ಇರೋದು ಏನಂತಂದ್ರೆ MMT ಅವರು ಈಗ ಆಲ್ರೆಡಿ ವಿನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಸೊ ಹಂಗಾಗಿ ಕ್ಯಾಪ್ಟನ್ಸಿ ಓಟಕ್ಕೆ ಅವ್ರಿಗೆ ಬಿಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಈ MMTV ಅವರು ಆಕ್ಚುಲಿ ಈಗ ಬೇರೆ ಆಪೋಸಿಟ್ ತಂಡ DDTV ಯಾರು ಇರ್ತಾರೋ ಅವ್ರನ್ನ ಹೋಗಿ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಏನಪ್ಪಾ ಅಂತಂದ್ರೆ, ಶಿಶಿರ್ ಅವ್ರು ಹೋಗಿ ಭವ್ಯಗೌಡರ ಹತ್ರ ಲೈಕ್ ನನಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಕ್ಯಾಪ್ಟನ್ಸಿ ಆಟ ಆಕ್ಚುಲಿ. ಅಂಡ್ ಆಮೇಲೆ ನೆಕ್ಸ್ಟ್ ನೋಡಿದ್ರೆ ರಜತ್ ಅವರು ಮತ್ತೆ ತ್ರಿವಿಕ್ರಮ್ ಅವರು ಒಂದಾಗಿದ್ದಾರೆ, ಗುರು ಒಳ್ಳೆ ಸ್ಟ್ರಾಂಗ್ ಒಂದಾಗ್ಬಿಟ್ಟವ್ರೆ. ಆಮೇಲೆ ನಮ್ಮ ಉಗ್ರ ಮಂಜು ಅವರು ಹೋಗ್ಬಿಟ್ಟು ನಮ್ಮ ಹನುಮಂತು ಹತ್ರ ಡೈರೆಕ್ಟ್ ಗೊತ್ತು ಹನುಮಂತು ಯಾವ ರೇಂಜ್ ಏನೋ ಇದೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಅವ್ರನ್ನ ಹತ್ರ ಹೋಗಿದ್ದಾರೆ. ಒಂದು ಸ್ಟ್ರಾಟಜಿ ಕಿಂಗ್, ಇನ್ನೊಂದು ಬಂದ್ಬಿಟ್ಟು ಹನುಮಂತು ತುಂಬಾ ಫಾಸ್ಟ್ ಇದ್ದಾರೆ ಟಾಸ್ಕ್ ಅಲ್ಲಿ. ಇನ್ನು ಚೈತ್ರ ಕುಂದಾಪುರ ಐಶ್ವರ್ಯ ಹತ್ರ ಹೋಗ್ಬಿಟ್ಟು ನಮ್ಮ ಜೋಡಿ ಜೊತೆ ಆಡಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಆಕ್ಚುಲಿ ಇಲ್ಲಿ ಇನ್ನೊಂದು ಏನಂತಂದ್ರೆ ಲೈಕ್ ಗೋಲ್ಡ್ ಸುರೇಶ್ ಅವರು ಮತ್ತೆ ಧನರಾಜ್ ಅವರು ಇಬ್ಬರನ್ನ ತೋರಿಸ್ತಾ ಇಲ್ಲ. ಮೇ ಬಿ ಧನರಾಜ್ ಅವರು ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಈ ಆಟದಿಂದ ಆಚೆ ಕಡೆ ಇಕ್ಕಿದಾರೆ ಏನೋ ಗೊತ್ತಿಲ್ಲ, ಒಟ್ಟಿನ ಪ್ರೋಮೋದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲಿ ಆಕ್ಚುಲಿ ಮೋಕ್ಷಿತ ಅವರು ನಾನು ಗೌತಮಿ ಅವ್ರ ಜೊತೆ ನಾನು ಜೋಡಿ ಆಟ ಆಡಲ್ಲ, ನನಗೆ ಆ ಥರ ಅವ್ರು ಬಂದ್ರೆ ನಾನು ಕ್ಯಾಪ್ಟನ್ಸಿನೇ ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ಆಕ್ಚುಲಿ ಟ್ವಿಸ್ಟ್ ಅಂತ ಹೇಳ್ಬೋದು. ಇವ್ರೇನ್ ಮಾಡ್ತಾರೆ ಮೋಕ್ಷಿತ ಅವರು, ನಾನು ಕ್ಯಾಪ್ಟನ್ಸಿ ಅವರಿಂದ ನಾನು ಹಾಕ್ಬೇಕು ಅಂತಂದ್ರೆ ನಾನು ಕೇಳಲ್ಲ ನಾನು ಅಂತ ಹೇಳ್ತಾರೆ. ಅವ್ರ ಮಾತು ಕೇಳಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಬೇಕಾಗುತ್ತೆ ನನಗೆ ಇಲ್ಲಿ, ನಾನು ಅದನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಎಲ್ಲಿಂದ ಎಲ್ಲಿಗೆ ಸೆಲ್ಫ್ ರೆಸ್ಪೆಕ್ಟ್ ಇವ್ರು ತಗೊಂತಾರೆ. ಸಿ ಇದು ಮೇನ್ ಥಿಂಗ್, ಒಂದು ಟಾಸ್ಕ್ ಆಕ್ಚುಲಿ ಏನ್ ಗೊತ್ತಾ, ಇಷ್ಟು ದಿನಗಳನ್ನ ನೋಡ್ತಾ ಇದ್ದಾಗ ಓಕೆ ಏನೋ ಬಿಡು ಅವ್ರಿಗೆ ಪರ್ಸ್ನಲ್ ಆಗಿತ್ತು ಅದು ಇದು. ಆಚೆ ಬಂದ ಮೇಲೂ ಕೂಡ ಇವ್ರು ಹೋಗ್ಬಿಟ್ಟು ಟಾಸ್ಕಲ್ಲಿ ಇವ್ರು ಈಗ ಅವ್ರು ನಾಮಿನೇಷನ್ ಮಾಡಿದ ರೀಸನ್ ಏನಿತ್ತು ಅಂದರೆ ನೀವು ಆ್ಯಕ್ಚುಲಿ ಲೈಕ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗ್ತಿತ್ತು. ಪರ್ಸ್ನಲ್ ಆಗಿ ತೊಗೊಂಡ್ರು, ಅದಕ್ಕೋಸ್ಕರ ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ ಅಂತ ಕೊಡ್ತಾರೆ. ಓಕೆ ಗುಡ್. ಇವಾಗ ಮತ್ತೆ ಬಂದು ಇವ್ರು ಇವಾಗ ಮಾಡ್ತಾ ಇದ್ದಾರೆ, ನಾನು ಕ್ಯಾಪ್ಟನ್ಸಿ ಅವರಿಂದ ಬರಬೇಕು, ನಾನು ಪರ್ಸ್ನಲ್ ಆಗಿ ನನಗೆ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಪರ್ಸ್ನಲ್ ಆಗಿ ತೊಗೊತಾ ಇದ್ದಾರೆ ಅಂತಂದ್ರೆ ಇವ್ರನ್ನ ಏನು ಮಾಡಬೇಕು ಇವಾಗ? ನಿಮಗೆ ಬಿಟ್ಟಿದ್ದು ಗೈಸ್, ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿದ್ರೆ ನೋಡೋಣ. ಎಸ್, ಆ್ಯಕ್ಚುಲಿ ಇಲ್ಲಿ ಆ ಥರ ಹೇಳಿದ್ದಕ್ಕೆ ಲೈಕ್ ನಾನು ಮನೆಯಿಂದ ಬೇಕಾದ್ರೆ ಆಚೆ ಕಡೆ ಹೋಗ್ತೀನಿ, ನಾಳೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಬಿಗ್ ಬಾಸ್ ಅವರು. ಲೈಕ್ ನೀವು ಹೇಳೋ ಮಾತಿಗೆ ಬದ್ಧವಾಗಿರ್ಬೇಕಾಗುತ್ತೆ, ನೆಕ್ಸ್ಟ್ ಟೈಮು ಈ ಥರ ಮಾತಾಡಿದ್ರೆ ಆಚೆನೆ ಕಳಿಸ್ಬೋದು ಅಂತ ಒಂಥರ ಅರ್ಥದಲ್ಲಿ ಹೇಳಿದ್ರು. ಇದಕ್ಕೆ ದೊಡ್ಡ ಪರಿಣಾಮನೇ ತರಬೇಕಾಗಿ ಬರುತ್ತೆ ಅಂತ ಮೋಕ್ಷಿತ ಅವ್ರಿಗೆ ಡೈರೆಕ್ಟ್ ವಾರ್ನಿಂಗ್. ಅದೇ ಶೋಭಾ ಶೆಟ್ಟಿ ಅವ್ರಿಗೆ ಆಯ್ತಲ್ಲ ಅದೇ ಥರ, ಅದೇ ಒಂದು ರೀತಿಲಿ ಅದೇ ಥರ ಅರ್ಥ ಆಯ್ತು ಅವ್ರು ಹೇಳಿದ್ದು. ಇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಪರ್ಸನಲ್ ಆಗಿ ತೊಗೊತಾ ಇದ್ದಾರೆ. ಬಿಗ್ ಬಾಸ್ ಗೇಮಲ್ಲಿ ಆಡ್ತಾನೆ ಇಲ್ಲ. ಅದರಲ್ಲಿ ಬೇರೆ ಹೆಚ್ಚು ಕಮ್ಮಿ ಈಗ ನಾನು ನೋಡ್ತಾ ಇದ್ದೀನಲ್ಲ ತುಂಬ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ನಾರ್ಮಲಾಗಿ ಸಿಂಗಲ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಚೆ ಕಡೆಯಿಂದ ಕಾಣಿಸ್ಕೊಳ್ಳೋಕೆ ಹೆಂಗೆ ಅಂತಂದರೆ ಸಿಂಗಲ್ ಚಿಮ್ಮಿಣಿ ಟೈಗರ್ ಅದು ಇದು. ಟೈಗರ್ ಅಂದರೆ ಹಂಗಲ್ಲ, ನಿಂತ್ಕೊಂಡು ನೀನು ರೋರ್ ಮಾಡಬೇಕು. ನನಗೆ ಇಲ್ಲಿ ತಪ್ಪು ಕಾಣಿಸ್ತಾ ಇದೆ, ಅದು ತಪ್ಪು ಅಂದರೆ ನ್ಯಾಯವಾಗಿರಬೇಕು. ಸುಮ್ಮನೆ ನೀನು ಬಂದ್ಬಿಟ್ಟು ಎದ್ದು ಕಿಚ್ಚಾಡ್ಕೊಂಡು ಅವು ಇವು ಮಾಡೋದಲ್ಲ. ಆ್ಯಂಡ್ ಮೇನ್ ಥಿಂಗ್ ಇನ್ನೊಂದು ಏನು ಗೊತ್ತಾ ನನಗೆ ಆ್ಯಕ್ಚುಲಿ ಲಿಟ್ರಲಿ ಬೇಜಾರಾಗಿದೆ ಏನಂತಂದರೆ, ಒಂದು ಬಂದು ಇವರು ಬೇರೆ ಗ್ರೂಪಿಂದ ಬಂದು ಈ ಗ್ರೂಪಿಗೆ ಸೇರ್ಕೊಂಡಿದ್ದಾರೆ, ಖುಷಿ, ನಮಗೇನು ಬೇಜಾರಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಮತ್ತೆ ಬ್ರೇಕ್ ಮಾಡೋ ಅವಶ್ಯಕತೆ ಇಲ್ಲ. ಏನು ಮಧ್ಯೆ ಸೇರ್ಕೊಂಡಿದ್ದಾರೆ. ಇವಾಗ ಏನಾಗ್ತಾ ಇದೆ, ಶಿಶಿರ್ ಹತ್ರ ಕುತ್ಕೊಂಡು ಐಶ್ವರ್ಯ ಅವ್ರ ಜೊತೆ ನೀವು ಲೈಕ್ ಜಾಸ್ತಿ ಇದು ಮಾಡ್ತಾ ಇದ್ರಲ್ಲ, ನಿಮ್ಮ ಟಾಸ್ಕ್ಗಳನ್ನ ನೀವು ಮರೀತಾ ಇದ್ದೀರಾ, ಹೇಳಬೇಕು ಅನ್ನಿಸ್ತು ಹೇಳಿದೆ. ಏನಕ್ಕೆ ನಿಮ್ಗೆ ಅದು ಬೇಕಾಗಿರೋದು? ನೀವು ಒಂದು ಗ್ರೂಪಲ್ಲಿ 3 ಜನ ಚೆನ್ನಾಗಿರೋದು ನೋಡ್ಬೇಕು. ನೀವು ಇವ್ರೇನು ಮಾಡ್ತಾರೆ, ಕೆಲವೊಂದು ಬಾರಿ ಅವಾಯ್ಡ್ ಮಾಡಿ ಅನ್ನೋ ಥರ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಡ್ತಾರೆ. ಹಂಗಂದ್ರೆ ಇವ್ರು ಯಾಕೆ ಈ ಗ್ರೂಪ್ಗೆ ಒಂದು ಸೇರ್ಬೇಕಿತ್ತು? ಅಲ್ಲ, ಇವ್ರು ಇಂಡಿವಿಜುವಲ್ ಆಟ ಆಡಕ್ಕೆ ಅಲ್ಲಿಂದ ಆ ಗ್ರೂಪ್ ಬಂದು ನಾನು ಇಂಡಿವಿಜುವಲ್ ಆಗಿ ಆಡಬೇಕು ಅಂತ ಬಂದ್ಬಿಟ್ಟು ಈ ಗ್ರೂಪಿಗೆ ಜಾಯ್ನ್ ಆಗಿರೋದು ಯಾಕೆ? ಇವ್ರ ಪಾರ್ಕ್ ಇಂಡಿವಿಜುವಲ್ ಆಟ ಆಡಬೇಕಿತ್ತು. ಆಮೇಲೆ ಶಿಶಿರು ಇನ್ನೊಂದೇನು ಗೊತ್ತಾ, ಯಾರೇನು ಹೇಳಿದ್ರು ಅಂತ ಹೇಳ್ತಾರೆ. ಪಾಪ ಅವ್ರು ಆ್ಯಕ್ಚುಲಿ ತುಂಬ ಒಳ್ಳೆಯವರಾಗ್ಬಿಟ್ಟವ್ರು. ನನಗೆ ಹಂಗೆ ಅನ್ಸೋದು. ಆ್ಯಕ್ಚುಲಿ ನಾನು ಏನೋ ತುಂಬ ಸತಿ ಅನ್ಕೊತಾ ಇದ್ದೆ, ಶಿಶಿರವರು ತುಂಬ ಒಳ್ಳೆಯವರು. ಆ್ಯಕ್ಚುಲಿ ಮನೆ ಒಳಗಡೆ ಅವ್ರು ಯಾರೋ ಒಬ್ರು ಹೇಳ್ತಾರೆ ಗೊತ್ತಾ, ತುಂಬ ಒಳ್ಳೆಯವನು. ಹೌದು, ಆ್ಯಕ್ಚುಲಿ ತುಂಬ ಒಳ್ಳೆಯವರು ಶಿಶಿರ್ ಇರೋದಕ್ಕೆ ಪ್ರೆಸೆಂಟಲ್ಲಿ. ಮಾತು ಕೆಲವೊಂದು ಬಾರಿ ನಾನು ಎಲ್ಲೂ ಕೆಟ್ಟದಾಗ ಆಡೋದಲ್ಲೂ ನೋಡಿಲ್ಲ, ಅಂದರೆ ಕೆಲವೊಂದು ಬಾರಿ ವರ್ಡಿಂಗ್ಸ್ ಯೂಸ್ ಮಾಡ್ತಾರೆ ಅಷ್ಟೇ. ಬಟ್ ಅಲ್ಲಿ ಬೇರೆ ಯಾರೇ ಏನು ಮಾತಾಡಿದ್ರು ಕೂಡ ಕೇಳಿಸ್ಕೊಳ್ತಾರೆ ಅವ್ರು. ಹೌದಾ, ಹೌದು, ಅಂತಲೂ ಕೇಳಿಸ್ಕೊತಾರೆ. ಇವ್ರು ಹೇಳಿದ್ರು ಕೂಡ ಅಂತ ಕೇಳಿಸ್ಕೊಂಡಿದ್ದಾರೆ. ಬಟ್ ಇಲ್ಲಿ ನನಗನ್ಸಿದೆ ಏನಂತಂದರೆ, ಬಂದು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾಗ, ಗ್ರೂಪಲ್ಲಿದ್ದಾಗ, ವ್ಯಾಲಿಡೇಷನ್ ಇದ್ದಾಗ ನೀವು ಬಂದು ಬೇರೆಯವ್ರನ್ನ ತಳ್ಳೋದಕ್ಕೆ ನೋಡಬಾರ್ದು. ನೀವು ಅವ್ರನ್ನ ಉಳಿಸ್ಕೊಳ್ಳಿ. ನಾವು ಗೇಮ್ ಹೆಂಗೆ ಆಡೋಣ, ನಾವು ಹೆಂಗೆ ಸೇಫ್ ಆಡಬೇಕು, ನೀವು ಜೊತೆಗಿದ್ದಾಗ ಅಟ್ಲೀಸ್ಟ್ ನೀವು ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ನೀವು ಮರೆಯೋಕ್ಕೆ ಹೋಗಬೇಡಿ. ನೀವು ಟಾಸ್ಕ್ನ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಾಡಿ. ತುಂಬ ಸತಿ ನಾನು ನೋಡಿದ್ದೀನಿ, ಆದಷ್ಟು ಲೈಕ್ ನೀವು ಏನೋ ಟಾಸ್ಕ್ ಅವ್ರ ಜೊತೆಗಿದ್ದಾಗ ಟಾಸ್ಕ್ ಎಲ್ಲ ಮರ್ತೇ ಹೋಗ್ಬಿಡ್ತೀರಾ, ಕಂಪ್ಲೀಟಾಗಿ ನೀವು ಎಲ್ಲರೂ ಇಗ್ನೋರ್ ಮಾಡಿಬಿಡ್ತೀರಾ ಅನ್ನೋ ರೀತಿ ಹೇಳ್ತಾ ಇದ್ದಾರೆ. ಬೇಡ ಗುರು, ನಿಮ್ಗದು ನೀವು ಕರೆಕ್ಟಾಗಿ ಹೇಳೋ ರೀತಿ ಹೇಳ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ನೀವು ಅವನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡೋ ಅನ್ನೋ ರೀತಿನೇ ಹೇಳ್ತಿತ್ತು ಆ್ಯಕ್ಚುಲಿ ಅದು. ಸೊ ಇದು ಎಷ್ಟು ಸರಿ ಅಲ್ಲ, ಈ ಥರ ಹೇಳ್ಬೋದಿತ್ತು. ಗೇಮ್ ಅಂತ ಬಂದಾಗ ನೀವು ಇಂಡಿವಿಜುವಲ್ ಆಟ ಆಡಿ, ಮತ್ತೆ ಲೈಕ್ ಇವ್ರು ಐಶ್ವರ್ಯನ ವಹಿಸ್ಕೊಂಡು ಹೋಗಿ ಮಾತಾಡೋಕೆ ಹೋಗಬೇಡಿ ಅಂತ ಹೇಳ್ಬೋದಿತ್ತು. ಬಟ್ ಅವ್ರು ಆ ಥರ ಹೇಳಿಲ್ಲ, ಅವ್ರನ್ನ ಕಂಪ್ಲೀಟಾಗಿ ಬಿಟ್ಬಿಡಿ ಅನ್ನೋ ಥರದಲ್ಲಿ ಹೇಳಿದ್ರು. ಬಟ್ ಇಲ್ಲಿ ಆ ಥರ ಉಳಿ ಇಂಡೋ ಕೆಲಸ ಮಾಡಬಾರ್ದಾಗಿತ್ತು ಅಂತ ನಮ್ಗನ್ಸುತ್ತೆ. ಆ್ಯಂಡ್ ಇವನ್ ಈಗ ಬಂದು ಕಮೆಂಟ್ ಹಾಕ್ಬೋದು, ಮೋಕ್ಷಿತ ಫ್ಯಾನ್ಸು ನೀವು ಅವ್ರನ್ನೇ ಟಾರ್ಗೆಟ್ ಮಾಡ್ತೀರಾ, ನೆಗೆಟಿವ್ ಆಗಿ ತೋರಿಸ್ತೀರಾ. ಅವ್ರು ನೆಗೆಟಿವ್ ಮಾತಾಡಿದ್ನ ನಾವು ಹೇಳ್ತಾ ಇದೀವಿ ಅಷ್ಟೇ, ನಾವೇನು ಬೇರೆ ಏನು ಹೇಳ್ತಾ ಇಲ್ವಲ್ಲ ಇಲ್ಲಿ. ಅವ್ರು ಯಾಕೆ ಮಾತಾಡೋರು ಅದೇ ಹೇಳ್ತಾ ಇದೀವಿ ಇಲ್ಲಿ. ಆ್ಯಕ್ಚುಲಿ ಅವರು ತುಂಬ ಬೇರೆ ಅವ್ರ ಗೇಮ್ ಆ್ಯಕ್ಚುಲಿ ಅವ್ರು ಇರೋದೇ ಈ ಥರ
ಹೌದು. ನಾನು ಅನ್ಕೊಂಡಿದ್ದೆ ಇಲ್ಲ ಮೋಕ್ಷಿತ ತುಂಬಾ ಇನ್ನೋಸೆಂಟ್ ಅಂತ, ಶಿ ಇಸ್ ನಾಟ್ ಇನ್ನೋಸೆಂಟ್. ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಒಂದೇನಂತಂದ್ರೆ ಆ ಥರ ಮಾತಾಡಿದ್ದೆ ನನಗೆ ತುಂಬಾ ಎಲ್ಲ ಒಂದ್ ಕಡೆ ಯಾಕೆ ಈ ಥರ ಮಾತಾಡಬೇಕಾಗಿತ್ತು, ಒಂದ್ ಕಡೆ ಬಂದಿದ್ದೀರಾ ಅಂತಂದ್ರೆ ಇಬ್ರು ಚೆನ್ನಾಗಿರೋದ್ ಕಡೆ ನೋಡ್ಬೇಕೆ ಹೊರತು ನೀನು ಇಬ್ರು ಒಬ್ಬನ್ ತಳ್ಳಿಬಿಟ್ಟು ನೀನು ಚೆನ್ನಾಗಿರ್ಬೇಕು ಅಂತ ಏನಿಲ್ವಲ್ಲ. ಅವ್ರದ್ದು ಏನ್ ಗೊತ್ತಾ ಸ್ಟ್ರಾಟಜಿ ಇದ್ದಿದ್ದು, ಲಾಸ್ಟ್ ವೀಕಲ್ಲಿ ಹೆಂಗೋ ಬಾಟಮ್ 2 ಅಲ್ಲ ಅಲ್ಲಿ ಇವನ್ ಲಾಸ್ಟ್ ಸೀಸನ್ ನೋಡಿದ್ರೆ ಸಂತು ಪಂತು ಕೊನೆ ತನಕನೂ ಬಂದ್ರು ಅವರು, ಜೋಡಿಯಾಗೆ ಬಂದ್ರ. ಆಮೇಲೆ ಇನ್ನೊಂದೇನು ಗೊತ್ತಾ, ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ಟಾಸ್ಕ್ ರೀತಿ ಯಾಕೆ ಆಡಬೇಕು ಅಂತಂದ್ರೆ, ಕೆಲವೊಂದು ಬಾರಿ ಇವರು ಸಂತು ಪಂತು ಏನು ಹೇಳ್ತೀವಿ, ನಮ್ಮ ಸಂತೋರು ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವರು ಎಷ್ಟೊಂದು ಬಾರಿ ಅವ್ರ ಬಗ್ಗೆ ಏನೇನೋ ಮಾತಾಡ್ಬಿಟ್ಟು ಹಿಂದೆನೆ ಕುತ್ಕೊಂಡು ಅವನ ಬಗ್ಗೆ ಹಿಂಗೆ ಅಂತ ಹೇಳೋರೆ. ಮುಂದೆಗಡೆ ಕುತ್ಕೊಂಡು ಡೈರೆಕ್ಟ್ ಆಗಿ ಅಣ್ಣ ಇವ್ರು ಹಿಂಗೆ ಅಂದ್ರಣ, ನಾನು ಆನೆಸ್ಟ್ ಆಗಿ ಅಣ್ಣ ಹಿಂಗೆ ಅಂತಂದ್ರು ಅಂತ ಸುದೀಪ್ ಸರ್ ಮುಂದೆ ಎಷ್ಟೋ ಸತಿ ಒಪ್ಕೊಂಡಿದ್ದಾರೆ. ಡೈರೆಕ್ಟ್ ಆಗಿ ಅವ್ರಿಗೂ ಕ್ಯಾಂಡಿಡೇಟ್ಗೂ ಹೇಳಿದ್ದಾರೆ. ಬಟ್ ಹಾಗಂತ ಅವ್ರಿಬ್ರು ಪರ್ಸ್ನಲ್ ಎಲ್ಲೂ ಬಿಟ್ಕೊಳ್ಳಿಲ್ವಲ್ಲ, ಅವರು ಚೆನ್ನಾಗೇ ಇದ್ರು ತಾನೇ ಮಾತಾಡ್ಕೊಂಡು. ಅದಿರ್ಬೇಕು ಆ್ಯಕ್ಚುಲಿ. ಟಾಸ್ಕ್ ಅನ್ನೋದು ಬೇರೆ, ಬಟ್ ಇದನ್ನೋದು ಬೇರೆ. ಅದು ಕಾಮಿಡಿಯಾಗಿ ತೊಗೊತಿದ್ರು. ಇವ್ರು ಏನು ಮಾಡ್ತಾರೆ ಗೊತ್ತಾ, ಮೋಕ್ಷಿತ್ ಅವ್ರು ಎಲ್ಲಾನು ಒಂಥರ ಏನೋ ಅವ್ರಿಗೆ ಪರ್ಸ್ನಲ್ ಆಗಿ ತೊಗೊಂಡು ಮಕ ನೋಡಿ, ಅವ್ರ ಮಕ ನಂಗೆ ನೋಡಿದ್ರೆ ಲಿಟ್ರಲಿ ಬೇಜಾರಾಗುತ್ತೆ, ನಗ್ತಾ ಇರಲ್ಲ. ಆ್ಯಂಡ್ ನೆನ್ನೆ ಭವ್ಯಗೌಡರು ಅಳ್ತಾ ಕೂತಿರ್ತಾರೆ ಜಿಲೇಬಿ ಮ್ಯಾಟ್ರಿಗೆ. ನಂಗೆ ಇಲ್ಲೂ ಬೇಜಾರಾಗಿತ್ತು. ಐಶ್ವರ್ಯ ಅವ್ರು ಬಂದು ಸಮಾಧಾನ ಮಾಡ್ತಾರೆ, ಶಿಶಿರ್ ಅವ್ರು ಬಂದು ಸಮಾಧಾನ ಮಾಡ್ತಿರ್ತಾರೆ. ಇವ್ರು ಅಟ್ಲೀಸ್ಟ್ ಬಂದು ತಿಂದ್ರು ತಾನೆ, ಇವರು ಕೂತ್ಕೊಂಡು. ಇವ್ರು ಎತ್ಕೊಂಡಿಲ್ಲ, ನಾನು ಒಪ್ಕೊತೀನಿ. ಬಟ್ ಇವರು ಭಾಗಿಯಾಗಿದ್ದಾರಲ್ವ, ಕಳ್ತನ ಅಂತಂತ ಬಂದಾಗ ಎಲ್ಲರೂ ಭಾಗಿಯಾಗಿರೋರು ಕೂಡ ಇರ್ತಾರೆ. ಇವರು ಬಂದು ಅಟ್ಲೀಸ್ಟ್ ಸಾರಿ ಭವ್ಯ, ಇಟ್ಸ್ ಓಕೆ, ಇನ್ಮೇಲೆ ಅಳ್ಬೇಡಿ ಬಿಡಿ ಅಂತ ಸಮಾಧಾನ ಮಾಡ್ಬೇಕು ತಾನೆ. ಸುಮ್ಮನೆ ಕೂತಿದ್ದಾರೆ ಗುರು. ಇದು ನನಗೆ ಲಿಟ್ರಲಿ ನನಗೆ ಹೆಂಗೆ ಅನ್ಸ್ಬಿಡ್ತು ಅಂತಂದ್ರೆ, ಇಂಥ ಕ್ಯಾಂಡಿಡೇಟ್ಗಳು ಇರೋದು ಬದಲು ಮನೆಗೆ ಹೋಗೋದು ವಾಸಿ ಅಂತ ಅನ್ಸ್ಬಿಡುತ್ತೆ ಕೆಲವೊಂದು ಬಾರಿ. ಈಗ ಚೈತ್ರ ಕುಂದಾಪುರ ಬದಲು ನನಗೆ ಎಲ್ಲ ಅನಿಸಿದ್ದು, ಇಷ್ಟು ದಿನ ಚೈತ್ರ ಕುಂದಾಪುರ ಇವರು ಈ ವೀಕ್ ಹೊಂಟೋಗ್ಬಿಡ್ತಾರೆ ಅಂತ ಅನ್ಕೊತಾ ಇದ್ದೆ. ಬಟ್ ಈಗ ನಾನು ನೀಟಾಗಿ ನೋಡ್ತಾ ಇದ್ದೆ, ಹೆಂಗಂತ ಅನಿಸ್ತಾ ಇದೆ ಅಂದರೆ ಇವರೇ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅದು ಮೇಯ್ನ್ ಥಿಂಗು, ಟಾಸ್ಕ್ನ ಬಿಟ್ಬಿಟ್ಟು ಇವರು ಪರ್ಸ್ನಲ್ ನಾನು ಸೆಲ್ಫ್ ರೆಸ್ಪೆಕ್ಟು ಅದು ಇದು. ಏನು ಗುರು ಸೆಲ್ಫ್ ರೆಸ್ಪೆಕ್ಟ್ ನಿಂದು? ಬರ್ಬೇಕಾದ್ರೆ ಏನು ಇವರ ಜೊತೆ ಚಡ್ಡಿ ದೋಸ್ಗಳು ಇವರು, ಏನು ಪರಿಚಯ ಇಲ್ಲ ಗುರು. ಇಲ್ಲಿ ಬಂದು ಪರಿಚಯ ಆಗಿರ್ತಾರೆ. ಪರ್ಸ್ನಲ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ. ಗೌತಮಿ ಅವ್ರಿಗೆ ಅದನ್ನೇ ಮಕ್ಕುಗಿದ್ರು ಸುದೀಪ್ ಸರ್, ಬೇಡಮ್ಮ ನೀವು ಪರ್ಸನಲ್ ತೊಗೊಳಕ್ಕೆ ಹೋಗ್ಬಿಡಿ, ಟಾಸ್ಕ್ ರೀತಿ ಆಡಿ. ನೆಕ್ಸ್ಟ್ ವೀಕಲ್ಲಿ ಅವ್ರು ಆಡಿರೋರೇನು ಅದೇ ರೀತಿನೇ. ಬಟ್ ಇವಾಗ ನೋಡಿದ್ರೆ ಇವ್ರು ಈ ಥರ ಮಾಡ್ಕೊಂಡ್ರು. ಒಟ್ನಲ್ಲಿ ಅವ್ರ ಗುಂಡಿ ಮೇಲೆ ಅವರೇ ಮಣ್ಣು ಹಾಕೊಂತವ್ರು ಇವಾಗ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಪ್ರೋಮೋ ರಿವ್ಯೂ. ಸೊ ಯಾವ ಟೀಮ್ಗೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಆ್ಯಂಡ್ ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.